ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಥಿಕ್ ಮಟನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಚಪಾತಿಗೆ, ಪೂರಿಗೆ, ಪರೋಟಾಗೆ, ಬಿಸಿಯಾಗಿರೋ ರೈಸ್ಗೆ ಮತ್ತು ಗೀ ರೈಸ್ ಯಾವುದಕ್ಕಾದರೂ ಅದು ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಒಂದು ಬೇರೆ ಫ್ಲೇವರ್ ಅದು ಜೊತೆಗೆ ಟೇಸ್ಟೇ ಬೇರೆ ಅದರದ್ದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಮನೇಲಿ, ಭಾಳ ಈಸಿಯಾಗುತ್ತೆ. ಕುಕ್ಕರಲ್ಲಿ ಇಟ್ಟು ಮಾಡ್ಕೊಳ್ಳೋದಷ್ಟೇ. ನಾನು ಒಂದು ಅರ್ಧ ಕೆಜಿ ಮಟನ್ ತೊಗೊಂಡು ಮಾಡ್ತಾಯಿರೋದು ಇದನ್ನು ನೋಡಿ. ಅದ್ರ ಕಲರು ಇದಲ್ಲೇ ಒಂದು ಡಿಫ್ರೆಂಟಾಗಿ ಅನಿಸುತ್ತೆ. ಆಮೇಲೆ ಒಂದೊಂದು ಪೀಸ್ಗೂ ಚೆಂದ ಮಸಾಲೆ ಹಿಡಿಯುತ್ತೆ. ಅದಕ್ಕೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಪೆಪ್ಪರ್ ಕರಿಮೆಣಸು, 1 ಸ್ಪೂನು ಜೀರಿಗೆ, ಅದೆರಡನ್ನೂ ಚೆನ್ನಾಗಿ ಬಾಣಲೆಯಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕು. ಅದು ಬಿಸಿ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಬಿಸಿ ಆಗಲಿ, ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇದು. ಅದು ಚೆನ್ನಾಗಿ ಬಿಸಿ ಆಗಲಿ. ಅದಾಗುವಾಗ ಧನಿಯಾ ಪುಡಿ ಇದೆ ನೋಡಿ, ಕೊತ್ತಂಬರಿದು ಪುಡಿ, ಅದನ್ನು ಹಾಕಬೇಕು. 2 ಸ್ಪೂನ್ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಉರಿಬೇಕು. ಉರಿಯುವಾಗ ಹೊಗೆ ಹೆಂಗೆ ಬರುತ್ತೆ, ಏನು ಗಾಬರಿ ಆಗಬೇಡಿ, ಸೀದೋಗುತ್ತೆ ಅಂತೇಳಿ. ಅದು ಸಿಮ್ಮಲ್ಲೇ ಇರುತ್ತೆ. ಹಾಗೇ ಅದ್ರ ಕಲರ್ ಚೇಂಜ್ ಆಗಿ ಒಂದು ಡಾರ್ಕ್ ಬ್ರೌನ್ ಬರುತ್ತೆ. ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಬೇಕು. ಅದು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವಿ ಅಷ್ಟು ಒಳ್ಳೆ ಸ್ಮೆಲ್ಲು ಗ್ರೇವಿಗಿರುತ್ತೆ. ನೋಡಿ, ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಅದು ಆರಲಿಕ್ಕೆ ಬಿಡಿ. ಈಗ ಮಿಕ್ಸಿಲಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಅದು ಸಣ್ಣ ಮೆಣಸಿನ್ಕಾಯಿ ಆಗಿದ್ದಕ್ಕೆ ಜಾಸ್ತಿ ಕಾಣ್ತಾ ಇದೆ ಅಷ್ಟೇ. ಆಮೇಲೆ ನಾವು ಇದು ಹುರಿದಿಟ್ಟಿರ್ತೀವಲ್ಲ, ಇದು ಆರಿದ ಮೇಲೆ, ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಕ್ಲೀನ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಮಟನ್, ನಾವು ತೊಳೆದಿಟ್ಟಂಥ ಮಟನ್ನ ಹಾಕಬೇಕು. ಹಾಕಿಬಿಟ್ಟು ಅದಕ್ಕೆ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕಿ, ಆಮೇಲೆ ಒಂದು 1/4 ಸ್ಪೂನು ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದಾದಮೇಲೆ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ತರಿಯಾಗಿ ಗ್ರೈಂಡ್ ಮಾಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಈ ಪೆಪ್ಪರು ಮತ್ತು ಜೀರಿಗೆ ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕಬೇಕು. ಕರ್ಬೇವಿನ ಸೊಪ್ಪು, ಪೆಪ್ಪರು, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಅದಷ್ಟು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಉಪ್ಪು ಖಾರ ನೋಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋದು ಬೇಡ. ಹಾಗೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಅಲ್ಲಿ ನಮಗೆ ಈರುಳ್ಳಿದು, ಬೆಳ್ಳುಳ್ಳಿ, ಶುಂಠಿದು ರಸ ಅದೆಲ್ಲ ಇದೆ, ಹಾಗಾಗಿ ಅದರಲ್ಲೇ ಬೇಯುತ್ತೆ. ಒಂದು ಫ್ಲೇಮ್ ಇದನ್ನು ವಿಜಿಲ್ಗೆ ಫುಲ್ ಫ್ಲೇಮ್ ಇಡಿ. ಆಮೇಲೆ ಇನ್ನೆರಡಕ್ಕೆ ಸಿಮ್ಮಲ್ಲಿಡಿ. ಆ ಥರ 3 ವಿಜಿಲ್ ಬರಲಿ. ನೋಡಿ, ಈಗ ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಎಣ್ಣೆ ಮೇಲೆ ಬಿಟ್ಕೊಳ್ಳೋಂಗೆ ಬೆಂದಿದೆ. ಅದಾದಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸನ ಅದಕ್ಕೆ ಹಾಕಬೇಕು. ಸ್ಟವೆಲ್ಲ ಆಫ್ ಮಾಡಿದ್ಮೇಲೆ ಕೆಳಗಡೆ ಎಲ್ಲ ಇಳಿಸಿ ಅದನ್ನೆಲ್ಲ ನೋಡಿದ್ಮೇಲೆ ಉಪ್ಪು ಖಾರ ಇನ್ನೊಂದು ಸಲ ನೋಡ್ಕೊಳ್ಳಿ. ಅದಾದಮೇಲೆ ಅರ್ಧ ಹೋಳು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದೊಂದು ಪೀಸ್ಗೂ ಒಂದು ಚೆಂದ ಗ್ರೇವಿ ಹಿಡ್ದಿರುತ್ತೆ. ಇದನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಆಮೇಲೆ ನನಗೆ ರಿಸಲ್ಟ್ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.